ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ತರದ ಒಂದು ಫಾರ್ಮಲ್ ಪ್ಯಾಂಟ್ಸ್ ಇದೆ, ಕಾಣಿಸ್ತಿದೆಯಲ್ಲ ಇದನ್ನ ಸಾಕಷ್ಟು ಯೂಸ್ ಮಾಡಿದಾಯ್ತು. ಹಾಗಾಗಿ ಇದನ್ನ ಇವತ್ತು ರಿಯೂಸ್ ಮಾಡೋಣ ಅಂತ ಇದ್ದೀನಿ. ಸೊ ಇದನ್ನ ರಿಯೂಸ್ ಮಾಡಿಬಿಟ್ಟು ಎರಡು ತುಂಬಾನೇ ಯೂಸ್ಫುಲ್ ಆಗಿರುವಂತ ವಸ್ತುವನ್ನ ಹೇಗ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ತರದ ಫಾರ್ಮಲ್ ಪ್ಯಾಂಟ್ಸ್ ಗಳು ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ. ಸೊ ಅದನ್ನೇ ಬಳಸ್ಕೊಂಡು ಒಂದು ಹೊಸ ವಸ್ತುವನ್ನ ಹೇಗೆ ಕ್ರಿಯೇಟ್ ಮಾಡೋದು, ಎರಡು ವಸ್ತುವನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತೆ ಇದೇ ತರದ ಫಾರ್ಮಲ್ ಪ್ಯಾಂಟ್ಸ್ ಇರ್ಲಿಲ್ಲ ಅಂತಂದ್ರೆ ನೀವು ಜೀನ್ಸ್, ಡೆನಿಮ್ ಜೀನ್ಸ್ ಏನ್ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡಬಹುದು. ಸೊ ಒಟ್ನಲ್ಲಿ ರಿಯೂಸ್ ಮಾಡೋದಕ್ಕೆ ಜೀನ್ಸ್ ಆದ್ರೂ ಓಕೆ, ಅಥವಾ ಈ ತರ ಫಾರ್ಮಲ್ ಪ್ಯಾಂಟ್ಸ್ ಇದ್ರು ಓಕೆ, ಯಾವ್ದಿದ್ರು ನಡೆಯುತ್ತೆ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಆಸ್ ಯೂಶುವಲ್ ಇದ್ದೇ ಇರುತ್ತೆ. ಈ ಒಂದು ವಿಡಿಯೋವನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೂಡ ಕೊಡೋದನ್ನ ಮರಿಬೇಡಿ. ಹಾಗೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಪ್ಯಾಂಟನ್ನು ಈ ಥರ ನಾನು ಒಂದು ಟೇಬಲ್ ಮೇಲೆ ಹಾಸ್ಕೊಂಡು ನಂತರ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದು ಪ್ಯಾಂಟ್ಸಲ್ಲಿ ರಿಂಕಲ್ಸ್ ಎಲ್ಲ ಇರುತ್ತಲ್ವ, ಆ ಥರ ಇದ್ದಾಗ ಒಂದ್ಸಲ ನಾವು ಐರನ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ನಮಗೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ರಿಂಕಲ್ಸ್ ಇರಲಿಲ್ಲ ಅಂದರೆ ಹಾಗೆ ನಾವು ಕಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಕಟ್ ಮಾಡೋ ಪ್ರೋಸೆಸ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಂತರ ನಾನು ಅದರ ಮೆಜರ್ಮೆಂಟ್ಸ್ನೆಲ್ಲ ಕರೆಕ್ಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈ ರೀತಿಯಾಗಿ ಎರಡು ಪ್ಯಾಂಟ್ಸನ್ನು ಕಟ್ ಮಾಡಿಕೊಂಡು ನಂತರ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಂಡು ಇದಾದ ನಂತರ ನಾನು ಇಲ್ಲಿ ಫಸ್ಟಿಗೆ ನಾನು ಒಂದು ನೀಟಾದ ಒಂದು ಸ್ಕ್ವೇರ್ ಆಕೃತಿಯಲ್ಲಿ ಕಟ್ ಮಾಡ್ಕೊಳ್ಬೇಕಲ್ವ. ಯಾಕಂದರೆ ಈ ಒಂದು ಬಟ್ಟೆ ಒಂಥರ ರೌಂಡ್ ಶೇಪಲ್ಲಿ ಇರೋದ್ರಿಂದ ನಮಗೆ ಒಂದು ಪರ್ಫೆಕ್ಟ್ ಆಗಿರುವಂಥ ಸೈಜು ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಬೇಕು. ಇದಾದಮೇಲೆ ನಾನು 16x16 ಇಂಚಿಗೆ ಈ ಒಂದು ಪೀಸನ್ನು ಕಟ್ ಮಾಡಿಕೊಂಡೆ. ನಂತರನೂ ನೀವು ಕಾಣ್ಬೋದು ಸೈಡ್ಸ್ ಎಲ್ಲ ಬೇರೆ ಬೇರೆ ಮೆಜರ್ಮೆಂಟಲ್ಲಿ ಇತ್ತು. ಹಾಗಾಗಿ ಅದನ್ನು ಎಲ್ಲ ನೀಟಾಗಿ ನಾನು ಫಿನಿಶಿಂಗ್ ಆಗಿ ಕಟ್ ಮಾಡಿಕೊಂಡೆ. ಇದೇ ಥರ ಇನ್ನೊಂದು ಪೀಸನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಇದರ ಮೆಜರ್ಮೆಂಟು 16x16 ಇಂಚ್ ಇದೆ. ನೆಕ್ಸ್ಟು ಈ ಎರಡು ಪೀಸಸನ್ನು ಒಂದರ ಮೇಲೆ ಒಂದು ಈ ಥರ ಅಂದರೆ ಸ್ಟಿಚಸ್ ಕಾಣದೇ ಇರೋ ರೀತಿಯಾಗಿ ಇಟ್ಕೊಂಡು ಅದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸ್ಕೊಳ್ಳೋದಕ್ಕೆ ನಾನೇನು ಮಾಡ್ತೀನಿ ಅಂದರೆ 4 ಬಾರ್ಡರ್ಸನ್ನು ಮೊದಲಿಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಇದನ್ನು 2 ಪೀಸ್ ಇರೋದನ್ನು ಸಿಂಗಲ್ ಪೀಸಾಗಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ 4 ಬಾರ್ಡರ್ಸನ್ನು ಸ್ಟಿಚ್ ಹಾಕ್ಕೊಂಡು ಸಿಂಗಲ್ ಪೀಸ್ ರೆಡಿ ಮಾಡಿಕೊಂಡೆ. ಇದಾದಮೇಲೆ ನಾನು ಈ ಒಂದು ಕುರ್ತಿಯನ್ನು ಬಳಸಿಬಿಟ್ಟು ನಾನು ಮೆಷಿನ್ ಕವರ್ ಹೊಲಿಯೋದನ್ನು ತೋರಿಸಿದ್ದೆ. ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಅಥವಾ ಐಕಾರ್ಡಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಅದರಲ್ಲಿ ಒಂದು ಸ್ವಲ್ಪ ಉಳಿದಿತ್ತು. ಈಗ ಅದನ್ನೇ ಈ ಒಂದು ಪ್ರಾಜೆಕ್ಟ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ನಾನು 2 ಇಂಚಿಗೆ ಅಗಲದ ಪಟ್ಟಿಗಳನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಪಟ್ಟಿಗಳು 2 ಇಂಚು ಅಗಲ ಇದೆ. ನಂತರ ನಾನು ಒಂದು ಮೇಯ್ನ್ ಬಟ್ಟೆ ಏನು ರೆಡಿ ಮಾಡ್ಕೊಂಡಲ್ಲ ಅದಕ್ಕೆ ನಾನಿಲ್ಲಿ ಒಂದು ಕಡೆಗೆ 4x4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಹಾಗೆ ಇನ್ನೊಂದು ಕಡೆ 5 ಇಂಚಿಗೆ 2 ಮಾರ್ಕನ್ನು ಮಾಡಿಕೊಂಡು ಅಲ್ಲೂ ಕೂಡ ಈ ಥರ ಸ್ಟ್ರೇಟ್ ಲೈನ್ಸನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ. ನಂತರ ನಾನು ಈ ಪಟ್ಟಿಗಳನ್ನೆಲ್ಲ ಏನು ಕಟ್ ಮಾಡಿಕೊಂಡೆ ಇದೆಲ್ಲವೂ 2 ಇಂಚಿದೆ ಅಂತ ನಾನು ಹೇಳಿದ್ನಲ್ಲ. ಸೊ ಅದನ್ನು ಏನು ಮಾಡ್ತೀನಿ ಅಂದರೆ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಫಸ್ಟಿಗೆ ಲೈನಿನ ಪಕ್ಕಕ್ಕೆ ಅಂದರೆ ಒಂಚೂರೇ ಡಿಸ್ಟೆನ್ಸಲ್ಲಿ ಈ ಥರ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ಎರಡೂ ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದರ ವಿಡಿಯೋ ಕೂಡ ನೆಕ್ಸ್ಟ್ ನೀವು ನೋಡ್ತೀರಾ. ಸೊ ಈ ಥರ ನೋಡಿ, ಈ ಥರ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯ್ತಲ್ವ. ನೆಕ್ಸ್ಟು ಇದನ್ನು ಆ ಕಡೆ ತಿರುಗಿಸ್ತಾ ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಎರಡಕ್ಕೂ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಎರಡೂ ಕಡೆಗೂ ಇದೇ ರೀತಿಯಾಗಿ ಮಾಡಿಕೊಂಡೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ಉಳಿದಿರುವಂಥ ಇನ್ನೂ 3 ಪೀಸಸ್ ಏನಿದೆ ಅದನ್ನು ಕೂಡ ಇದೇ ಪ್ರಕಾರವಾಗಿ ಆ ಲೈನ್ಸ್ ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಫಸ್ಟಿಗೆ ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ಚು, ಅದಾದಮೇಲೆ ಅದನ್ನು ತಿರುಗಿಸ್ತಾ ಒಂದು ಪ್ರೆಸ್ ಸ್ಟಿಚ್ಚು ಈ ಥರ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನಿಲ್ಲಿ ಸ್ಟಿಚಿಂಗನ್ನು ಕೂಡ ನಿಮಗೆ ಒಂದು ಸಲ ತೋರಿಸಿದ್ದೀನಿ. ಎಲ್ಲ ವೀಡಿಯೋಸಲ್ಲೂ ನಾನು ಸ್ಟಿಚಿಂಗ್ ಸ್ಟೆಪ್ ವೈಸ್ ತೋರ್ಸೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ನನಗನ್ಸುತ್ತೆ. ಸ್ಟಿಚಿಂಗ್ ಮಾಡೋ ಪ್ರೋಸೆಸ್ ಅಂದರೆ ಹೇಗೆ ಮಾಡೋದು ಅಂತ ಗೊತ್ತಾದರೆ ಸ್ಟಿಚ್ ಮಾಡ್ಕೊಳ್ಳೋದೇನು ಈಸಿ ಇರುತ್ತೆ. ಸ್ಟ್ರೈಟ್ ಸ್ಟಿಚ್ ಅಂತ ಹೇಳಿದ್ರೆ ಒಂದು ಸ್ಟ್ರೈಟಾಗಿ ಸ್ಟಿಚ್ ಹಾಕೋದಷ್ಟೇ ಅಲ್ವಾ. ಹಾಗಾಗಿ ನಾನು ಎಲ್ಲವನ್ನು ವೀಡಿಯೋದಲ್ಲಿ ತೋರ್ಸೋಕ್ಕೆ ಹೋಗೋದಿಲ್ಲ. ನೋಡಿ ಇವಾಗ ನಾನು ಈ ಸ್ಟಿಚ್ಚನ್ನು ಕೂಡ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದಕ್ಕೆ ಬೇಗ ಆಯಿತು.
ಸೊ ಈಗ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದಾಯಿತು. ಇದಾದಮೇಲೆ ಸುತ್ತಲೂ 4 ಕಡೆಗೂ ಬಾರ್ಡರ್ಸ್ಗೆ ಪೈಪಿಂಗ್ ಮಾಡಿ ಫಿನಿಶ್ ಮಾಡೋಣ ಅಂಥೇಳಿ ಈ ಒಂದು ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡೆ. ಇದು ಕೂಡ ಎಲ್ಲವೂ 2 ಇಂಚ್ ಆಗುವಷ್ಟು ಅಗಲದ ಪಟ್ಟಿಗಳನ್ನು ಕಟ್ ಮಾಡ್ಕೊಂಡಿರೋದು. ಈ ಥರದ ಬ್ಲೌಸ್ ಪೀಸ್ ಅಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಬ್ಲೌಸ್ ಪೀಸ್ ಇಲ್ಲದಿದ್ರೆ ನಾನು ಕುರ್ತಿ ತೋರಿಸಿದ್ನಲ್ಲ ಅದರಲ್ಲೇ ನಿಮಗೆ ಏನಾದರೂ ಜಾಸ್ತಿ ಬಟ್ಟೆಗಳಿದ್ದರೆ ಅದನ್ನು ಕೂಡ ಯೂಸ್ ಮಾಡಬಹುದು. ಸೊ ನಿಮ್ಮ ಅನುಕೂಲದ ಪ್ರಕಾರ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಈಗ ನಾನು ಈ ಮ್ಯಾಟನ್ನು ಉಲ್ಟಾ ತಿರುಗಿಸಿಟ್ಟು 4 ಕಡೆಗೂ ಈ ಥರದ ಒಂದು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ನೋಡಿ ಒಂದು ಕಡೆ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ತಿರುಗಿಸ್ಬಿಟ್ಟು ಇವಾಗ ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಈ ಥರ ಪೈಪಿಂಗ್ ಮಾಡಿ ಫಿನಿಶ್ ಮಾಡೋದ್ರಿಂದ ನಮಗೆ ಆ ಪ್ಯಾಂಟಲ್ಲಿ ಏನಾದರೂ ಥ್ರೆಡ್ಸ್ ಎಲ್ಲ ಹೊರಗೆ ಬರುತ್ತಲ್ಲ ಅದೆಲ್ಲ ಏನೂ ಆಗೋದಿಲ್ಲ, ಮತ್ತು ನೀಟ್ ಫಿನಿಶಿಂಗ್ ಕೂಡ ಬರುತ್ತೆ. ಸೊ 2 ಕಡೆಗೂ ಈ ಥರ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದಾಯಿತು. ಇನ್ನು ಉಳಿದಂಥ 2 ಕಡೆಗೂ ನೋಡಿ ತುದಿ ಕಡೆಗೆ ಒಂದು 1/4 ಇಂಚ್ ಆಗುವಷ್ಟು ಜಾಸ್ತಿ ಬಟ್ಟೆಯನ್ನು ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಈ ಥರ ಆದ ನಂತರ ನೋಡಿ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ನಾನು ಪ್ರೆಸ್ ಸ್ಟಿಚನ್ನು ಕೂಡ ಮಾಡಿಕೊಂಡು ಫಿನಿಶ್ ಮಾಡಿಕೊಂಡೆ. ಸೊ ಈ ಥರದ ಒಂದು ಸುಂದರವಾದ ಮ್ಯಾಟು ರೆಡಿ ಟು ಯೂಸ್ ಇದೆ. ಇದನ್ನು ಡೋರ್ ಮ್ಯಾಟ್ ಆಗೇ ಬಳಸಬೇಕು ಅಂತೇನಿಲ್ಲ, ಈ ರೀತಿಯಾದ ಟೇಬಲ್ ಮ್ಯಾಟನ್ನು ಆಗಿ ಯೂಸ್ ಮಾಡ್ಬೋದು. ಏನಾದರೂ ಒಳ್ಳೊಳ್ಳೆ ವಾಸನ್ನೆಲ್ಲ ಇಡೋಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಟೀ ಕಪ್ಸು ಅದನ್ನೆಲ್ಲ ಇಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಹೇಗೆ ಅನುಕೂಲನೋ ಆ ಥರ ಯೂಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿಯಾದ ಸುಂದರವಾದ ಡೋರ್ ಮ್ಯಾಟು ಜಸ್ಟ್ ಒಂದು ಓಲ್ಡ್ ಪ್ಯಾಂಟನ್ನು ಬಳಸಿ ನಾವು ಮಾಡಿರೋದು. ನೋಡಿ ಈ ಥರ ಬಂದಿದೆ. ಸೊ ನೋಡಿ ಈ ತರದ ಒಂದು ಮ್ಯಾಟು ರೆಡಿ ಆಗಿದೆ. ಇವತ್ತಿನ 2ನೇ ಒಂದು ಪ್ರಾಡಕ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಉಳಿದಿರುವಂಥ ಪ್ಯಾಂಟಿನ ಬಟ್ಟೆಯನ್ನು ತೊಗೊಂಡು ಹಾಗೆ ಮತ್ತೆ ನಾನಿಲ್ಲಿ ಒಂದು ಸ್ಕ್ವೇರ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ನಂತರ ಅದನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿಯಾದ 2 ಪೀಸಸ್ಸು ನನಗೆ ಸಿಗ್ತಾ ಇದೆ. ಹಾಗೆ ಇದರ ಅಳತೆ ಹೇಳಬೇಕು ಅಂದರೆ 9 ಇಂಚು ಉದ್ದ ಇದೆ, ಹಾಗೆ 8 ಇಂಚು ಅಗಲ ಇದೆ. ನೋಡಿ ಈ ಥರದ 2 ಪೀಸಸ್ ನನಗೇನು ಸಿಕ್ಕಿದೆ ಇದನ್ನು ಸದ್ಯಕ್ಕೆ ನಾನು ಸೈಡಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಇದರ ಹ್ಯಾಂಡಲ್ಸ್ ಮಾಡೋದಕ್ಕೋಸ್ಕರ ಕೂಡ ನಾನಿಲ್ಲಿ ಈ ಒಂದು ಪ್ಯಾಂಟಿನ ಬಟ್ಟೆಯನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡು ಇದಾದಮೇಲೆ ಇದರ ಅಳತೆ 3 ಇಂಚ್ ಅಗಲ ಇದೆ, ಹಾಗೆ 14 ಇಂಚ್ ಆಗುವಷ್ಟು ಉದ್ದ ಇದೆ. ನೋಡಿ 14 ಇಂಚ್ ಆಗುವಷ್ಟು ಉದ್ದ ತೊಗೊಂಡಿದ್ದೀನಿ. ಸ್ವಲ್ಪ ಬಟ್ಟೆ ಕಡಿಮೆ ಇತ್ತಂದರೆ ಚೂರು ಗಿಡ್ಡ ತೊಗೊಳ್ಬೋದು. ನೋಡಿ 4 ಇಂಚ್ ಆಗುವಷ್ಟು ಅಗಲ ಇದೆ ಇದು. ಸೊ ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿಬಿಟ್ಟು 2 ಬೆಲ್ಟ್ಸನ್ನು ರೆಡಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ಎರಡಕ್ಕೂ ಇದೇ ರೀತಿಯಾಗಿ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ನನಗೆ 2 ಸ್ಟ್ರ್ಯಾಪು ರೆಡಿ ಆಗುತ್ತೆ. ಇದಾದಮೇಲೆ ಆ ಒಂದು ಕುರ್ತಿ ಬಟ್ಟೆಯನ್ನು ಏನು ತೋರಿಸಿದ್ನಲ್ಲ ಅದನ್ನು ಮತ್ತೆ ನಾನು ಯೂಸ್ ಮಾಡಿಕೊಂಡು 2 ಇಂಚ್ ಅಗಲಕ್ಕೆ ಪಟ್ಟಿಗಳನ್ನು ಕಟ್ ಮಾಡ್ಕೊಳ್ತೀನಿ. ಈ ಥರ ಕಟ್ ಮಾಡಿಕೊಂಡು ಎಲ್ಲದರ ತುದಿಯನ್ನು ಒಂದಕ್ಕೊಂದು ಜಾಯಿನ್ ಮಾಡ್ಕೊಳ್ತಾ ಒಂದು ಉದ್ದ ರಿಬ್ಬನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇದೊಂದು ಪ್ಲೇನ್ ಪ್ಯಾಂಟ್ ಆಗಿರೋದ್ರಿಂದ ಡಿಸೈನ್ ಇರುವಂಥ ಯಾವುದಾದ್ರೂ ಬಟ್ಟೆಯನ್ನು ನೀವು ಇದಕ್ಕೆ ಕಾಂಬಿನೇಷನ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು. ಈಗ ನೋಡಿ ಈ ಥರ ಒಂದು ಉದ್ದ ರಿಬ್ಬನನ್ನು ಕ್ರಿಯೇಟ್ ಮಾಡಿದ್ನಲ್ಲ ಇದನ್ನು ಏನು ಮಾಡಬೇಕು, ಒಂದು ತುದಿಗೆ ಇಲ್ಲಿ ದಾರ ಎಲ್ಲ ಕಾಣಿಸ್ತಾ ಇದೆ. ಸೊ ಅದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಕಂಪ್ಲೀಟ್ ಈ ಒಂದು ರಿಬ್ಬನ್ಗೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಈಗ ನಾನು ಒಂದು ಸೈಡು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇದಾದಮೇಲೆ ನನಗೆ ನೆರಿಗೆಗಳನ್ನು ಹಾಕ್ತಾ ಇದನ್ನು ಒಂದು ರಿಬ್ಬನ್ ರೀತಿ ಈ ಒಂದು ರಿಬ್ಬನ್ ಏನಿದೆ ಅದಕ್ಕೆ ನಾನು ನೆರಿಗೆಗಳನ್ನೆಲ್ಲ ಹಾಕಿ ಸ್ಟಿಚ್ ಮಾಡ್ಕೊಳ್ತೀನಿ ಮುಂಚೆನೇ. ನೋಡಿ ಇವಾಗ ಇದನ್ನು ಈ ಥರ ಒಂದು ರ್ಯಾಂಡಮ್ ಆಗಿ ನಾನು ನೆರಿಗೆಗಳನ್ನು ಹಾಕ್ತಾಯಿದ್ದೀನಿ. ಇಂತಿಷ್ಟು ಡಿಸ್ಟೆನ್ಸ್ ಅಂತೆಲ್ಲ ಏನೋ ಮೇಂಟೈನ್ ಮಾಡಿಲ್ಲ, ಜಸ್ಟ್ ಒಂದು ರ್ಯಾಂಡಮ್ ಆಗಿ ಈ ಥರ ಒಂದು ಸ್ವಲ್ಪ ದೂರಕ್ಕೆ ಒಂದೊಂದು ನೆರಿಗೆಗಳು ಬರಬೇಕು, ಒಂದು ಫ್ರಿಲ್ ಆಕೃತಿಯಲ್ಲಿ ಕಾಣಿಸ್ಬೇಕು, ಅದು ಆ ಥರ ಮಾಡಿಕೊಂಡ್ರೆ ಆಯಿತು. ಈಗ ನಾನು ಮೇನ್ ಬಟ್ಟೆಯನ್ನು ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರನ್ನು ಮಾರ್ಕ್ ಮಾಡಿಕೊಂಡು ಸೆಂಟರಿನ ಆಚೆ ಮತ್ತು ಈಚೆಗೆ 2 ಫಿಂಗರ್ ಡಿಸ್ಟೆನ್ಸ್ಗೆ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. 2 ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಇದೇ ರೀತಿಯಾಗಿ ಒಟ್ಟಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಈಗ ನೋಡಿ ಆವಾಗಲೇ ನಾನು ಬೆಲ್ಟ್ ಮಾಡ್ಕೊಂಡಿದ್ದನ್ನು ತೋರಿಸಿದ್ನಲ್ಲ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಬ್ಯಾಗಿಗೆ ನಾನು ಯಾವುದೇ ಜಿಪ್ ಆಗಲಿ ಸ್ಪಾಂಜ್ ಆಗಲಿ ರನ್ನರ್ ಆಗಲಿ ಯಾವುದೂ ಯೂಸ್ ಮಾಡ್ತಿಲ್ಲ. ತುಂಬಾ ಸಿಂಪಲ್ ಆಗಿ ಜಸ್ಟ್ ಪ್ಯಾಂಟ್ ಒಂದೇ ಇದ್ದರೂ ಕೂಡ ನೀವು ಆರಾಮಾಗಿ ಇದನ್ನು ಮಾಡ್ಕೊಳ್ಬಹುದು. ಈಗ 2 ಕಡೆಗೂ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡಿದ್ದಾಯಿತು. ಹಾಗೆ ಈ ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನೋಡಿ ಈ ಥರ ಕರೆಕ್ಟಾಗಿ ಅದು ಬೆಲ್ಟ್ ಮೇಲೇ ಬರಬೇಕು, ಆ ಥರ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ಇದನ್ನು ಮತ್ತೆ
ಮತ್ತು ಆ ಕಡೆಗೆ ಉಲ್ಟಾ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ನೀಟಾಗಿ ಬೆಲ್ಟನ್ನು ಹೊರಗೆ ತೊಗೊಂಡು ಬಂದು ಆ ಜಾಗದಲ್ಲಿ ಒಂದು ಪ್ರೆಸ್ ಸ್ಟಿಚ್ಚನ್ನು ಮಾಡಬೇಕು. ಹಾಗೆ ತುದಿ ಕಡೆ ಏನು ಬಟ್ಟೆ ಉಳಿಯುತ್ತೆ ಅದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಎರಡೂ ಕಡೆಗೂ ಇದೇ ಪ್ರೋಸೆಸನ್ನು ರಿಪೀಟ್ ಮಾಡಿದ್ರೆ ಆಯಿತು. ನೋಡಿ ಈ ಥರ ಮಾಡಿಕೊಂಡು ಬೆಲ್ಟಿನ ಹತ್ರನೇ ತುದಿ ಕಡೆಗೆ ಒಂದು ಪ್ರೆಸ್ ಸ್ಟಿಚ್ಚು, ಅದಾದಮೇಲೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರೇಟ್ ಸ್ಟಿಚ್ಚು, ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದ ಆಯಿತು. ನೋಡಿ ಈ ಥರ ನೀಟಾಗಿ ಬರುತ್ತೆ ಇದು. ಹಾಗೆ ಇದು ನೆಕ್ಸ್ಟು ಇದನ್ನು ಒಂದು ಸ್ವಲ್ಪ ಕರ್ವ್ ಶೇಪ್ ಕೊಡೋಣ ಅಂತ ನನಗೆ ಅನ್ನಿಸ್ತು. ತೀರಾ ಅಂದರೆ ರೆಕ್ಟ್ಯಾಂಗಲ್ ಶೇಪ್ ಬ್ಯಾಗ್ ಬೇಡ ಅಂಥೇಳಿ ಕರ್ವ್ ಕೊಡೋಕ್ಕೋಸ್ಕರ ನಾನಿಲ್ಲಿ ಎರಡೂ ಬಟ್ಟೆಯನ್ನು ಒಟ್ಟಿಗೆ ಫೋಲ್ಡ್ ಮಾಡಿಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಅದೇ ಪ್ರಕಾರ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಓಪನ್ ಮಾಡಿದಾಗ ನೋಡಿ ಒಂಥರ ಕರ್ವ್ ಆಕೃತಿ ನಮಗೆ ಸಿಕ್ಕಿರುತ್ತೆ. ನೆಕ್ಸ್ಟು ಇದರಲ್ಲಿ ಒಂದು ಪೀಸನ್ನು ಸೈಡಿಗೆ ಇಟ್ಕೊಂಡು ಇನ್ನೊಂದು ಪೀಸನ್ನು ತಗೊಂಡು ಅದರ ಅಲ್ಲಿಂದ ಸ್ಟಾರ್ಟಿಂಗಿಂದ ನಾನು ಈ ಒಂದು ಸ್ಟ್ರ್ಯಾಪನ್ನು ಏನು ರೆಡಿ ಮಾಡ್ಕೊಂಡಲ್ಲ ಅದನ್ನು ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ನೋಡಿ ಈ ಥರ. ಸೊ ಈ ಥರ ನಾವು ಇಟ್ಕೊಂಡು ತುದಿವರೆಗೂ ಇಲ್ಲಿಂದ ಸ್ಟಾರ್ಟ್ ಮಾಡಿ ಆ ಕಡೆ ತುದಿವರೆಗೂ ಇದೇ ರೀತಿಯಾಗಿ ನಾವು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು. ನೋಡಿ ಇಲ್ಲಿಂದ ಶುರು ಮಾಡಿ ಇಲ್ಲಿವರೆಗೆ ನಾನು ವಿಡಿಯೋದಲ್ಲಿ ಕೂಡ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಬ್ಯಾಗಿನ ಯಾವುದಾದ್ರೂ ಒಂದು ಪಾರ್ಟನ್ನು ತೊಗೊಂಡು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ತುದಿ ಕಡೆ ಬಂದಾಗ ಒಂದು ಫೋಲ್ಡನ್ನು ಹಾಕ್ಕೊಳ್ಬೇಕು. ಸೊ ಇದಿಷ್ಟು ಸ್ಟಿಚ್ ಮಾಡಿದ್ದಾಯ್ತಲ್ವ. ಇವಾಗ ನೆಕ್ಸ್ಟು ಇನ್ನೊಂದು ಪಾರ್ಟ್ ಏನು ಉಳಿದಿತ್ತು ಅದನ್ನು ಕೂಡ ತಗೊಂಡು ಇದರ ಮೇಲೇ ಅದು ಬರಬೇಕು. ಹಾಗೆ ನಾವೀಗ ಜಸ್ಟ್ ಸ್ಟ್ರಾಪ್ ಏನು ಅಟ್ಯಾಚ್ ಮಾಡಿದ್ವಲ್ಲ ಅದು ಮತ್ತೆ ಮಧ್ಯ ಬರಬಾರ್ದು. ಆ ಥರ ನೋಡಿಬಿಟ್ಟು ಎಲ್ಲ ತುದಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು ಸುತ್ತಲೂ. ಈಗ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಈ ಥರದ ಕೈ ಚೀಲಗಳು ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಾವು ಹಾಲು ಮೊಸರು ತರೋದಕ್ಕೆ ಅಥವಾ ಚಿಕ್ಕ ಪುಟ್ಟ ಏನಾದರೂ ಐಟಮ್ಸ್ನೆಲ್ಲ ತರೋದಕ್ಕೆ ಹ್ಯಾಂಡಿಯಾಗಿ ಇರುತ್ತೆ. ಇದಕ್ಕೆ ಜಿಪ್ಪೆಲ್ಲ ಇದ್ರೆ ತೆಗಿತಾ ಇರೋದು ಸ್ವಲ್ಪ ಕಷ್ಟ ಆಗುತ್ತಲ್ವ. ಹಾಗಾಗಿ ಇದು ಓಪನ್ ಆಗಿ ಇರೋದ್ರಿಂದ ಈಸಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಫ್ಯಾನ್ಸಿ ಲುಕ್ಕು ಕೂಡ ಬಂತು ನಾನು ಈ ಒಂದು ಕುರ್ತಿಯನ್ನು ಬಳಸಿರೋದ್ರಿಂದ. ನೋಡಿ ಈ ಥರ ಕಾಣಿಸ್ತಾ ಇದೆ. ಹೇಗನ್ನಿಸ್ತು ಅಂತ ನೀವು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನಂದು ಸೆಕೆಂಡ್ ಪ್ರಾಡಕ್ಟ್ ಕೂಡ ಸ್ಟಿಚ್ ಮಾಡಿದಾಯಿತು. ನೋಡಿ ಈ ರೀತಿಯಾದ ಹ್ಯಾಂಡ್ ಬ್ಯಾಗು ರೆಡಿ ಆಗಿದೆ. ನೋಡಿ ಈ ತರ ಫ್ರಿಲ್ಸ್ ಅನ್ನ ಸೈಡಿಗೆ ಕೊಟ್ಬಿಟ್ಟು ಜಸ್ಟ್ ಅದೊಂದು ಸಿಂಪಲ್ ಆಗಿರುವಂತ ಕೈ ಚೀಲ ಹಾಕೋ ಬದಲು ಸ್ವಲ್ಪ ಡಿಸೈನರ್ ಆಗಿ ಮಾಡಿದೀನಿ. ನೋಡಿ ಈ ತರ ಜಸ್ಟ್ ಒಂದು ಓಲ್ಡ್ ಫಾರ್ಮಲ್ ಪ್ಯಾಂಟ್ಸ್ ಇಂದ ಈ ರೀತಿಯಾದ ಎರಡು ಪ್ರಾಡಕ್ಟ್ಸ್ ರೆಡಿ ಆಗಿದೆ. ಸೊ ನೋಡಿ ಇದೊಂದು ಮ್ಯಾಟ್ ತರ ರೆಡಿ ಆಗಿದೆ, ಟೇಬಲ್ ಮ್ಯಾಟು. ಸೊ ನೆಕ್ಸ್ಟ್ ಇದೊಂದು ಕೈ ಚೀಲ ರೆಡಿ ಆಗಿದೆ. ಎರಡು ಐಟಮ್ಸ್ ಅನ್ನ ಹಿಡ್ಕೊಂಡಿದೀನಿ. ಸೊ ನೋಡಿದ್ರಲ್ವಾ, ಜಸ್ಟ್ ಒಂದು ಬೇಡದೇ ಇರುವಂತಹ ಫಾರ್ಮಲ್ ಪ್ಯಾಂಟ್ ಅನ್ನ ಬಳಸ್ಕೊಂಡ್ಬಿಟ್ಟು ಹೇಗೆ ನಾವು ಹೊಸ ಹೊಸ ವಸ್ತುಗಳನ್ನ ಕ್ರಿಯೇಟಿವ್ ಆಗಿ ಹೊಲಿಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿದೆಯಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ನಾನ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್. ಬೈ ಬಾಯ್.